ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡೋರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಶಾಕ್ ಕೊಟ್ಟಿದೆ. ಬರೋಬ್ಬರಿ 30 ರಿಂದ 40 ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಟ್ಟು ಜುಲೈ 21ರ ಡೆಡ್ ಲೈನ್ ನೀಡಲಾಗಿದೆ. ಇದುವೇ ರಾಜ್ಯದಲ್ಲಿರುವ ಬೇಕರಿ ಕ್ಯಾಂಡಿಮೆಂಟ್ಸ್ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಜುಲೈ 25ರಂದು ರಾಜ್ಯಾದ್ಯಂತ ಬೇಕರಿಗಳನ್ನು ಬಂದ್ ಮಾಡಿ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಭೆ ನಡೆಸಲಾಗಿದ್ದು ಬೆಂಗಳೂರಿನಲ್ಲಿಯೇ 66,000 ಕ್ಯಾಂಟಿಮೆಂಟ್ಸ್ ಮತ್ತು ಬೇಕರಿಗಳು ಇದ್ದಾವೆ. ರಾಜ್ಯ ಸರ್ಕಾರಕ್ಕೆ ಜುಲೈ 24ರ ಡೆಡ್ ಲೈನ್ ನೀಡಲಾಗಿದ್ದು ರಾಜ್ಯ ಸರ್ಕಾರ ನೋಟಿಸ್ ವಾಪಸ್ ಪಡೆಯದೆ ಹೋದರೆ ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಥವಾ ಅಲ್ಲ, ನೇರವಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ ತೆರಿಗೆ ತಾತ ಮುತ್ತಾತನ ಕಾಲದಿಂದ ಬಂದಾಗ ಒಂದು ಕಾಯ್ದೆ ಇದೆ. ತಾತ ಮುತ್ತಾತನ ಇದರಿಂದ ತೆರಿಗೆಗೆ ಒಳಪಡದೇ ಇದ್ದರು ಹೊಸ ತೆರಿಗೆಗೆ ಬರುವ ಸಂದರ್ಭದಲ್ಲಿ ಅವರನ್ನ ತೆರಿಗೆಗೆ ಸೇರಿಸಬಹುದು ಅಥವಾ ಈ ಸಲ ಸೇರಿಸಬಾರ್ದು ಅಂತಲ್ಲ, ಅದರ ವ್ಯಾಪ್ತಿ ಸಂಬಂಧಪಟ್ಟ ಆಯುಕ್ತರಿಗೆ ಇರ್ತದೆ. ಅದು ಆಯುಕ್ತರಿಗೆ ನಾವು ಗೊತ್ತಾಗ್ಲಿ ಗೊತ್ತಾಗದೇ ಇರಲಿ ಅದು ಇರ್ತದೆ. ಸುಮಾರು 44,000 ಈಗಾಗಲೇ ನೋಟಿಸ್ಗಳು ಹೊರಟಾಗಿದೆ. ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ಹೊರಟಾಗಿದೆ. ಹಿರಿಯ ರಾಜಕಾರಣಿಗಳು ಹೇಳಿದ್ದೀವಿ, ಅವ್ರ ಹತ್ರ ಇದಕ್ಕೊಂದು ನೀವು ಕಮಿಷನ್ ತೆಗಿ ಅಥವಾ CM ಡೈರೆಕ್ಟ್ ಆಗಿ ಮಾತಾಡಿ ಏನೋ ಸಮಸ್ಯೆ ಪರಿಹಾರ ಸಿಕ್ಕಲಿ ಅಂತ ಹೇಳಿದ್ದೀವಿ. ನೀವು ನಿಮ್ಮ ಮಾರ್ಗದಲ್ಲೂ ಮಾಡಿ, ಅವ್ರ ಮಾರ್ಗದಲ್ಲೂ ಮಾಡ್ತಾರೆ ಅಂತ ಕಾಣುತ್ತೆ. ಅಂದಾಜು ಹಾಗೆ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಇದು 60-65 ಸಾವಿರ ಅಂತೂ ಫಿಕ್ಸ್ ಇದೆ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ. ಅದು ಟೋಟಲ್ ಹಾಕಿರೋದು ತಪ್ಪಾಗ್ಬೋದಾ ಅಂತ ನೋಡಿ ಇದು ಮಾಡಿ. ಬಟ್ ನಮಗೀಗ 45 ರಿಂದ 50 ಸಾವಿರ ನಮ್ದು ಈಗ ರಿಜಿಸ್ಟ್ರೇಷನ್ ಆಗಿದೆ ನಮ್ಮಲ್ಲಿ, ಕಾರ್ಮಿಕ ಪರಿಷತ್ ರಿಜಿಸ್ಟ್ರೇಷನ್. ಹಾಲು ಅದೇ ಹಾಲು ಇದೆ, 2 ನೋಟಿಸ್ಗಳನ್ನು ಕಳಿಸಿದ್ರಿ. ಇದರಿಂದ ಅಕಸ್ಮಾತ್ ಕೋಟಿ ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲಾದ್ರೂ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ಒಬ್ಬರಿಗೆ ಜೀವಹಾನಿ ಆದ್ರೆ ತಂದು ಕೊಡ್ತೀರಾ ನೀವು? ಮತ್ತೆ ಪೇಟಿಎಂನವರು, ಫೋನ್ ಪೇ ಅವರು, ಗೂಗಲ್ ಪೇ ಅವರು ನಮ್ಮ ಅನುಮತಿ ಇಲ್ಲದೇನೆ ತೆರಿಗೆ ಅಧಿಕಾರಿಗಳಿಗೆ ಯಾವ ರೀತಿ ನಮ್ಮ ಒಂದು ಟ್ರಾನ್ಸಾಕ್ಷನ್ ನೀಡಿದಿರಿ? ಬ್ಯಾಂಕ್ನವ್ರು ನೀಡಿಲ್ಲ, ನೀವ್ಯಾಕೆ ನೀಡಿದ್ರಿ? ಅದನ್ನ ತಗೊಂಡು ಅದನ್ನೇ ಆಧಾರವಾಗಿ ಇಟ್ಕೊಂಡು ಬರೀ ಫೋನ್ ನಂಬರ್ ಇಟ್ಕೊಂಡು ನೀವು ಯಾವ ಆಧಾರದ ಮೇಲೆ ನಮಗೆ ನೋಟಿಸ್ ಅನ್ನ ಕಳಿಸ್ತಾ ಇದ್ದೀರಿ? ಇದು ಅಸಂಬದ್ಧವಾಗಿದೆ. ಯಾಕೆಂದ್ರೆ ನಾವು ಹಾಲು ಮಾರಿರೋದು ಅದು ನಿಮ್ಮನೆಗೆ ಹಾಕಿರೋ ಹಾಲು, ತರಕಾರಿ ನಿಮ್ಮನೆಗೆ ಹಾಕಿರೋ ತರಕಾರಿ, ಹಣ್ಣು ನಿಮ್ಮನೆಗೆ ಕಳಿಸಿರೋ ತರಕಾರಿ ಹಣ್ಣು, ಅದನ್ನ ನೀವು ಇಟ್ಕೊಂಡು ನಮಗೆ ತೆರಿಗೆಯನ್ನು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ತೆರಿಗೆಯನ್ನು ಹಾಕಿದಿರಿ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಕಟ್ಟಂತ ಒಂದು ನಿರ್ಧಾರವೇ ಇಲ್ಲ ನಮಗೆ. ಹಾಗಾಗಿ ಇವತ್ತು ಪ್ರಮುಖರನ್ನ, ಬೆಂಗಳೂರಿನ ಕೆಲವು ಪ್ರಮುಖ ಏರಿಯಾದ ಒಬ್ಬೊಬ್ಬರಂತೆ ಸುಮಾರು 100 ಜನರನ್ನ ಸಭೆಗೆ ಬಂದಿದ್ದಾರೆ. ಇವತ್ತು ಮುಖ್ಯಸ್ಥರನ್ನ ಮಾತ್ರ ಸಭೆಯನ್ನು ಕರೆದಿದ್ದೀವಿ. ಮತ್ತೆ ನಾಳೆಯಿಂದ ಪ್ರತಿಯೊಂದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಮಹಿಳಾ ಪರ ಸಂಘಟನೆಗಳಾಗಿರ್ಬೋದು, ಜಾತಿ ಧರ್ಮದ ಪರ ಸಂಘಟನೆಗಳಾಗಿರ್ಬೋದು, ವರ್ತಕರ ಸಂಘಟನೆಗಳಾಗಿರ್ಬೋದು, ಎಲ್ಲರನ್ನು ಪ್ರತಿದಿನ ಒಂದೊಂದು ಸಭೆಯನ್ನು ಮಾಡಿ, ಚಾಲಕ ಸಂಘಟನೆಗಳಾಗಿರ್ಬೋದು ಎಲ್ಲರನ್ನೂ ಸಭೆ ಮಾಡಿ 25ನೇ ತಾರೀಕು, ಇದೇ ತಿಂಗಳ 25ನೇ ತಾರೀಕು ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಅಣಿ ಆಗ್ತಾ ಇದ್ದೇವೆ. ಮತ್ತೆ 25ನೇ ತಾರೀಕು ಏನು ಬಂದ್ ಮಾಡ್ತೀವಿ ಅಂದರೆ ಬೇಕರಿ ಕಾಂಡಿಮೆಂಟ್ಸ್ಗಳ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಇವತ್ತೇನು ನಮ್ಮ ರವೀಶ್ ಬೈಂದೂರು ಅವರು ಕಾಂಡಿಮೆಂಟ್ಸು ಮತ್ತು ಬೇಕರಿ ಮತ್ತು ಸಣ್ಣ ಪುಟ್ಟ ಅಂಗಡಿಗಳ ಪರವಾಗಿ ಏನು ಧ್ವನಿ ಎತ್ತಿದ್ದರು, ಈಗಾಗಲೇ ಧ್ವನಿ ಎತ್ತಿದ್ದು ಅಲ್ಲಾಗುವಂತಹ ದೌರ್ಜನ್ಯ ಮತ್ತು ದಬ್ಬಾಳಿಕೆ ವಿರುದ್ಧ ಅವರು ಧ್ವನಿ ಎತ್ತಿದ್ರು. ಆ ಧ್ವನಿ ಎತ್ತಿ ಒಂದು ಸಭೆಯನ್ನು ಮಾಡಿ, ದೊಡ್ಡ ಮಟ್ಟದ ಒಂದು ಸಭೆಯನ್ನು ಮಾಡಿ ಎಲ್ಲರನ್ನೂ ಜಾಗೃತಿಗೊಳಿಸುವಂತಹ ಸಂದರ್ಭದಲ್ಲಿ ಅದಾದ ಕೆಲವು ವಾರಗಳ ನಂತರ ಈ ಒಂದು ವಾಣಿಜ್ಯ ಮಂಡಳಿಯಿಂದ ನೋಟಿಸ್ಗಳು ಬಂದಿದೆ. ಯಾಕಂದರೆ ಪ್ರತಿಯೊಬ್ಬ ಪ್ರಜೆಯೂ ಸಹ ನಾವು ತೆರಿಗೆಯನ್ನು ಕಟ್ಟಬೇಕು, ಕಾನೂನುಬದ್ಧವಾಗಿ ತೆರಿಗೆಯನ್ನು ಕಟ್ಟಬೇಕು. ಅದು ನ್ಯಾಯಬದ್ಧವಾಗಿದ್ದರೆ ಮಾತ್ರ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ. ಇವತ್ತು ಲಕ್ಷಗಳು, ಒಂದು ಅಂಗಡಿ 5 ಲಕ್ಷ ಬೆಲೆ ಕೊಡಲ್ಲ, ಇವತ್ತು 36 ಲಕ್ಷ, 28 ಲಕ್ಷ, 50 ಲಕ್ಷ ಈ ಥರ ತೆರಿಗೆಯನ್ನು ಕಟ್ಟಬೇಕು ಎಂಬಂತಹ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಬಂದರೆ ಇವತ್ತು ಒಬ್ಬ ರವಿ ಶೆಟ್ಟಿ ಅವ್ರ ಪರವಾಗಿ ನಿಂತಿರೋದ್ರಿಂದ ಇವತ್ತು ಆ ನೋಟಿಸ್ಗೆ ಅವರು ಭಯ ಬೀಳ್ತಾ ಇದ್ದಾರೆ.
ಯಾರು ಅವ್ರ ಪರ ಇರಲಿಲ್ಲ, ಅವರ ಪರ ಧ್ವನಿ ಎತ್ತರ ಇರಲಿಲ್ಲ ಅಂದಿದ್ರೆ ಇವತ್ತು ಕುಟುಂಬಗಳು ಇವತ್ತು ರಾತ್ರಿನೇ ಊರು ಬಿಟ್ಟು ಹೋಗ್ಬೇಕಾಗಿತ್ತು, ಇಲ್ಲಾಂದ್ರೆ ಸಾಯ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಬರ್ತಾ ಇತ್ತು. ಯಾಕಂದ್ರೆ ಇವತ್ತು ಒಬ್ಬ ಹೋರಾಟಗಾರರು ಇವತ್ತು ಅವ್ರ ಜೊತೆಲಿದ್ದಾರೆ, ಇಡೀ ಸಮುದಾಯ ನಮ್ಮ ಪರ ನಿಂತಿದೆ ಎಂಬಂತಹ ನಿಟ್ಟಿನಲ್ಲಿ ಅವರೆಲ್ಲ ಧೈರ್ಯವಾಗಿ ನಿಂತಿದ್ದಾರೆ. ನಾವು ಸಹ ಕರ್ನಾಟಕ ಸಂಘಟನೆ, ಕನ್ನಡ ಒಕ್ಕೂಟ, ಅನೇಕ ಕನ್ನಡ ಪರ ಸಂಘಟನೆಗಳ, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳ ಒಗ್ಗೂಡಿಕೆಯಲ್ಲಿ ನಾವು ಸಹ ಆ ಒಂದು ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಮ್ಮ ಸಂಪೂರ್ಣ ಒಗ್ಗಟ್ಟಿಂದ ನಾವು ಬಂದ್ ಮಾಡ್ತಾ ಇದ್ದೀವಿ. ಸಂಪೂರ್ಣ ನಮ್ಮ ಒಗ್ಗಟ್ಟು ಆತ್ಮಸಾಕ್ಷಿಯಾಗಿ ನಾವೆಲ್ಲರೂ ಸೇರಿ ನಮಗೆ ಬಂದಿರೋ ಕಷ್ಟವನ್ನು ಪರಿಹರಿಸಿಕೊಳ್ಳಿಕ್ಕೆ ನಾವು ರವಿ ಅಣ್ಣಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟು ನಾವು ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ದೀವಿ. ಹಾಲು ಸಿಗುವುದಿಲ್ಲ, ಬೇರೆ ಬ್ರೆಡ್ಡು, ಬೇಕರಿ ಐಟಮ್ಸು ಯಾವುದು ಸಿಗುವುದಿಲ್ಲ. ಆ ದಿನ ಕಂಪ್ಲೀಟ್ 2 ದಿನ ನಾವು ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ದೀವಿ.